ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇಲ್ಲದ್ದನ್ನು ಹೇಳುವವನು ನರಕಕ್ಕೆ ಹೋಗುವನು. ಯಾವನು ತಾನು ಮಾಡಿದ್ದನ್ನು ಮಾಡಿಲ್ಲವೆನ್ನುವನೋ ಅವನು ನರಕಕ್ಕೆ ಹೋಗುವನು. ನೀಚ ಕರ್ಮವನ್ನು ಮಾಡಿದ ಅವರಿಬ್ಬರು ಸತ್ತ ಮೇಲೂ ಪರಲೋಕದಲ್ಲಿ ಸಮಾನರಾಗುವರು. ದುಶೀಲನಾಗಿ ಸಂಯಮವಿಲ್ಲದೆ ಕೊಟ್ಟ ಅನ್ನವನ್ನು ಉಣ್ಣುವುದಕ್ಕಿಂತಲೂ ಬೆಂಕಿಯ ಜ್ವಾಲೆಯಂತೆ ಕೆಂಪಗೆ ಕಾದಿರುವ ಕಬ್ಬಿಣದ ಗುಂಡನ್ನು ನುಂಗುವುದೇ ಮೇಲು. ಮದಂಧನಾಗಿ ಮತ್ತೊಬ್ಬನ ಹೆಂಡತಿಯನ್ನು ಸೇರುವಾತನು 4 ಗತಿಗಳನ್ನು ಪಡೆಯುವನು. ಪಾಪದ ಪ್ರಾಪ್ತಿ, ಸುಖನಿದ್ರೆ ಇಲ್ಲದೆ ಇರುವುದು, ನಿಂದೆ ಎಂಬ 3ನೆಯ ಗತಿ, ನರಕವೆಂಬ 4ನೆಯ ಗತಿ. ಪಾಪ ಬರುವುದು, ಕೆಟ್ಟ ಗತಿಯಾಗುವುದು, ಎದರಿಕೊಂಡಿರುವಾಕೆಯಲ್ಲಿ ಎದರಿಕೊಂಡಿರುವಾತನು ಅನುಭವಿಸುವ ರತಿಯು ಅಲ್ಪವಾಗಿರುವುದು. ಅರಸರು ಮಾಡುವ ಭಾರಿಯ ದಂಡವು ಅವನಿಗಾಗುವುದು. ಹೀಗಾಗಿ ಮನುಷ್ಯನು ಮತ್ತೊಬ್ಬರ ಹೆಂಡತಿಯನ್ನು ಸೇರಬಾರದು. ಸರಿಯಾಗಿ ಹಿಡಿದುಕೊಳ್ಳದೆ ಇದ್ದರೆ ದರ್ಬೆಯು ಹೇಗೆ ಕೈಯನ್ನೇ ಕುಯ್ಯುವುದೋ ಅದರಂತೆ ಶ್ರಾವಣ್ಯನನ್ನು ಸರಿಯಾಗಿ ಅನುಸರಿಸದೇ ಇದ್ದರೆ ಅದು ನರಕಕ್ಕೆ ಎಳೆದೊಯ್ಯುವುದು. ಯಾವ ಕರ್ಮವು ಯಾವ ಶಿಥಿಲವಾಗಿರುವುದೋ, ವ್ರತವು ಕ್ಷೇಷಗೊಳಗೊಂಡಿರುವುದೋ, ಸಂಶಯಕ್ಕೆ ಅವಕಾಶವಿರುವ ಬ್ರಹ್ಮಚಾರ್ಯ ಈ ಯಾವುದಕ್ಕೂ ಹೆಚ್ಚಿನ ಫಲವಾಗಲಾರದು. ಮಾಡಿದರೆ ಇದನ್ನು ಚೆನ್ನಾಗಿ ಮಾಡಬೇಕು, ದೃಢ ಪರಾಕ್ರಮದಿಂದ ಇದನ್ನು ಅನುಸರಿಸಬೇಕು. ಯಾವ ಪರಿವ್ರಜಕನು ಸಡಿಲವಾಗುವನು ಅವನು ಮತ್ತೆ ಅದನ್ನೇ ಮೈಮೇಲೆ ಹಾಕಿಕೊಳ್ಳುವನು. ದುಷ್ಕೃತ್ಯವನ್ನು ಮಾಡದಿದ್ದರೆ ಒಳ್ಳೆಯದು. ದುಷ್ಕೃತ್ಯವು ಆಮೇಲೆ ಪಶ್ಚಾತ್ತಾಪವನ್ನುಂಟು ಮಾಡುವುದು. ಸುಕೃತವನ್ನು ಮಾಡುವುದೊಳ್ಳೆಯದು. ಅದನ್ನು ಮಾಡಿದರೆ ಪಶ್ಚಾತ್ತಾಪ ಪಡಬೇಕಾಗಿರುವುದಿಲ್ಲ. ನಗರದ ಕೊನೆಯಲ್ಲಿರುವ ಕೋಟೆಯನ್ನು ಹೇಗೆ ಒಳಗೂ ಹೊರಗೂ ಕಾವಲಿಟ್ಟು ನೋಡಿಕೊಳ್ಳುವರೋ ಅದರಂತೆ ತನ್ನನ್ನು ತಾನು ಕಾಪಾಡಿಕೊಳ್ಳಬೇಕು. ಕ್ಷಣವನ್ನು ಕಳೆದುಕೊಳ್ಳಬಾರದು. ಆಧ್ಯಾತ್ಮ ಸಾಧನೆಯ ಕ್ಷಣವನ್ನು ಕಳೆದುಕೊಂಡವರು ನರಕಕ್ಕೆ ಒಳಗಾಗಿ ಶೋಕಿಸುವರು. ಯಾರು ನಾಚಿಕೆ ಪಡಬೇಕಾದುದಲ್ಲಕ್ಕೆ ನಾಚಿಕೆ ಪಡುತ್ತಾ ನಾಚಿಕೆ ಪಡಬೇಕಾದುದಕ್ಕೆ ನಾಚಿಕೆ ಪಡದೇ ಇರುವರು. ಮಿಥ್ಯ ದೃಷ್ಟಿಯಿಂದ ಕೂಡಿದ ಆ ಪ್ರಾಣಿಗಳು ದುರ್ಗತಿಯನ್ನು ಹೊಂದುವರು. ಯಾರು ಭಯರಹಿತವಾದುದಕ್ಕೆ ಅಂಜುತ್ತಲೂ ಭಯಪಡಬೇಕಾದುದಕ್ಕೆ ಅಂಜದೆ ಇರುವರೋ ಮಿಥ್ಯ ದೃಷ್ಟಿಯಿಂದ ಕೂಡಿದ ಆ ಪ್ರಾಣಿಗಳು ದುರ್ಗತಿಯನ್ನು ಹೊಂದುವರು. ಯಾರು ಕೆಟ್ಟದ್ದಲ್ಲದನ್ನು ಕೆಟ್ಟದೆಂದು ಎಣಿಸಿರುವರೋ ಕೆಟ್ಟದ್ದನ್ನು ಕೆಟ್ಟದ್ದಲ್ಲವೆಂದು ಎಣಿಸಿರುವರು. ಮಿಥ್ಯ ದೃಷ್ಟಿಯಿಂದ ಕೂಡಿದ ಆ ಪ್ರಾಣಿಗಳು ದುರ್ಗತಿಯನ್ನು ಹೊಂದುವರು. ಯಾರು ಕೆಟ್ಟದ್ದನ್ನು ಕೆಟ್ಟದ್ದೆಂದು ಒಳ್ಳೆಯದನ್ನು ಒಳ್ಳೆಯದೆಂದು ತಿಳಿದುಕೊಂಡಿರುವರೋ ಸಮ್ಯ ದೃಷ್ಟಿಯಿಂದ ಕೂಡಿದ ಆ ಪ್ರಾಣಿಗಳು ಸದ್ಗತಿಯನ್ನು ಹೊಂದುವರು. Thank you for watching friends. Please subscribe my channel.